ಶಿವರಾತ್ರಿಯ ನಿಮಿತ್ತವಾಗಿ ಈ 7 ದಿನದ ಸಪ್ತಾಹ ಕಾರ್ಯಕ್ರಮದ ಅಂಗವಾಗಿ ಮೊದಲೇ ದಿನ ಇವತ್ತಿನ ಕಾರ್ಯಕ್ರಮದ ದೇವರ ಸಾನ್ನಿಧ್ಯವನ್ನು ನಡೆಸಿದಂಥ ಗುರುದೇವ ಸಮರ್ಥ ಶಿವಾನಂದರಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ಈ ವೇದಿಕೆ ಮೇಲೆ ತಮ್ಮ ಅನುಭವವನ್ನು ಹಂಚಿಕೊಂಡಂಥ ಗುರುಬಂಧು ನಿಂಗಪ್ಪಣ್ಣ ಉಪ್ಪಿಯವರಲ್ಲಿಯೂ ಸುಂಕದ ಗುರುಗಳಲ್ಲಿಯೂ ಹಾಗೂ ಇಲ್ಲಿ ಬಂದು ಸೇರಿದಂಥ ಎಲ್ಲ ಆತ್ಮ ಬಂಧುಗಳಲ್ಲಿಯೂ ನನ್ನ ಅನಂತ ಪ್ರಣಾಮಗಳು. ಸಮಯ ಸಾಕಷ್ಟಾಗೈತಿ, ಒಂದು 5 ನಿಮಿಷ ಮಾತಾಡಿ ಮುಗಿಸ್ತು. ಅಜ್ಞಾನಿ ಅಲ್ಲವೇ ಜೀವನ, ನೀನು ಸುಜ್ಞಾನಿ ಎಂದು ನುಡಿಯುವರೆ. ಚೈತನ್ಯ ರೂಪ ನೀರಿತ್ತು ಪಂಚಭೂತಗಳಾದಂಥ ದೇಹವನ್ನು ನೀನು ನಡ್ಕೊಂಡು ಕೊಡ್ತೀವಿ. ನಿರ್ಗುಣರ ಪದ್ಯ. ಯಾಕೆ ಇದನ್ನು ನೆನಪು ಮಾಡ್ಕೋಬೇಕಾಗೈತಿ? ಅಜ್ಞಾನಿ ಸುಜ್ಞಾನಿ ಅಂತ ಶಬ್ದ ಬರೀತಾರೆ. ಎಲ್ಲಿವರೆಗೆ ದೇಹನಾಣ ಅನುಭವ ಇರ್ತತಿ ಅಲ್ಲಿವರೆಗೆ ಅಜ್ಞಾನಿ. ಎಂದು ದೇಹಭಾವ ಅಳಿತೈತಿ ಸುಜ್ಞಾನಿ, ಜ್ಞಾನಿ ಅಂತ ಹೇಳ್ತಾರೆ. ಜಗತ್ತಿನ ತುಂಬ ಜ್ಞಾನಿಗಳು ಸಾಕಷ್ಟದ, ವಿಷಯಗಳ ಜ್ಞಾನಿಗಳು. ಇಲ್ಲಿ ಸುಜ್ಞಾನಿ ಅಂತ ಸತ್ಯವನ್ನು ತಿಳಿದವ, ಅಸತ್ಯವನ್ನು ತಿಳಿದವ ಅಜ್ಞಾನಿ. ಜಗತ್ತಿನ ತುಂಬ ಎಲ್ಲರೂ ಏನು ತಿಳ್ಕೊಂಡು ಹೋಗ್ತಾರ? ದೇಹನ ತಾನು ಪರಮಾತ್ಮ ಹೊರಗದಾನ, ಮೇಲೆದಾನ, ಅಲ್ಲದಾನ, ಇಲ್ಲದಾನ, ದೇವರನ್ನು ಹುಡುಕಾಡ್ತಾರೆ. ಆದರೆ ನಿಜಗೂ ನನಗೆ ಹೇಳಿಲ್ಲ. ಎಲ್ಲಿವರೆಗೆ ನೀನು ಹೊರ ಹುಡುಕ್ತೀನಿ ಅಜ್ಞಾನಿನ ನೋಡಪ್ಪ. ಎಂದು ನಿನ್ನ ಒಳಗೆ ನೀನು ಹುಡುಕಾಡಿ ಆ ಸತ್ಯವನ್ನು ತಿಳ್ಕೊಂತಿ, ಆ ಸದ್ವಸ್ತುನ ನೀನಾಗಿಬಿಡ್ತಿ ಅಂದ್ರೆ ನೀ ಸುಜ್ಞಾನಿ. ಯಾಕೆ ನೀನು ಅಜ್ಞಾನಿ ಅಂದರೆ ಈ ಶರೀರ ಹೆಂಗೈತಿ? ಪಂಚವಾಯುಭೂತಗಳಿಂದ ಆಗಿದ್ದಂಥದ್ದೈತಿ. ಪಂಚವಾಯುಭೂತಗಳು ಬದಲಾವಣೆ ಆಕ್ಕಾವ, ವಿಕಾರ ಆಕ್ಕಾವ. ಈ ಶರೀರನೂ ಬದಲಾವಣೆ ಆಗ್ತೈತಿ. ಗಾಳಿ, ಭೂಮಿ, ಆಕಾಶ, ನೀರು, ಬೆಂಕಿ ಪ್ರಕೃತಿ ಒಳಗೆ ಅದಾವ. ಆದರೆ ಪ್ರಕೃತಿ ಒಳಗೆ ಒಂದ ಸಮನಾಗಿಲ್ಲ, ಯಾವಾಗಲೂ ಒಂದೇ ಥರ ಇಲ್ಲ. ಇವತ್ತು ಜಳ ಹೆಚ್ಚಿಗೆ ಇದ್ದರೆ ನಾಳೆ ತಂಪು ಆಗ್ಬೋದು, ಮಳೆ ಹೆಚ್ಚಿಗೆ ಆಗಿ ಮಳೆ ಆಗೋದಿಲ್ಲ, ಬಿಸಿಲು ಹೆಚ್ಚಿಗೆ ಆಕೈತಿ, ಬಿಸಿಲು ಕಡಿಮೆ ಆಕೈತಿ. ಪ್ರಕೃತಿ ಧರ್ಮ ಹಂಗೆ ಇದಕ್ಕೂ ಪ್ರಕೃತಿ ಹೆಂಗೈತೆ ಸ್ವಾಭಾವಿಕವಾಗಿ ಮೊದಲು ಕೇಳ್ತಿದ್ದೆ. ಈಗ ಒಬ್ರಿಗೊಬ್ರು ಕೇಳೋದಿಲ್ಲ ಬಿಡ್ರಿ. ಆ ಮತ್ತೆ ಎಲ್ಲರೂ ಜಡ್ಡಿನಾಗ ಇರ್ತಾರೆ, ಜಡ್ಡ ತುಂಬ್ಯವು ಜಡ್ಡಿನಾಗ ಇರ್ತಾರೆ. ಪ್ರಕೃತಿ ಹೆಂಗೆ? ಪ್ರಕೃತಿ ಅಂದರೆ ಈ ಶರೀರ ಪ್ರಕೃತಿಯಿಂದ ಆದಂಥದ್ದು, ಪಂಚವಾಯುಭೂತಗಳಿಂದ ಆದಂಥದ್ದು. ಇದರೊಳಗೆ ಗಾಳಿ ಐತಿ, ನೀರು ಐತಿ, ಬೆಂಕಿ ಐತಿ, ಆಕಾಶ ಐತಿ, ಭೂಮಿ ಐತಿ. ಪಂಚತತ್ವಗಳು ಇದರೊಳಗೆ ಅದಾವ. ಆ ಪಂಚತತ್ವಗಳು ಬದಲಾವಣೆ ಹಾಕುವಂತ ಆಗ್ತಾವ. ಸ್ವಲ್ಪ ಹೊರಗೆ ಬದಲಾವಣೆ ಆಗ್ತಂದ್ರೆ ಇದ್ರೊಳಗೆ ಬದಲಾವಣೆ ಆಗ್ತದೆ. ಹೊರಗೆ ಬಿಸಿಲು ಅಂದ್ರೆ ಇಲ್ಲಿ ತಾಪ ಹೆಚ್ಚಿಗೆ ಆಗ್ತದೆ, ಹೊರಗೆ ತಂಪು ಹೆಚ್ಚಿಗೆ ಆದರೆ ಇದು ನಡುಗುತ್ತದೆ. ಪ್ರಕೃತಿ ಸಹಜ ಧರ್ಮ. ಹಿಂಗೆ ವಿಕಾರ ಆಗಿ ಹೋಗತಕ್ಕಂಥ ಈ ಶರೀರ ನೀನಂತ ನಂಬ್ಕೊಂಡು ಕುಂತು ಇದನ್ನು ಶುದ್ಧ ಮಾಡಿ ನೀನು ಸುಖ ಆಗ್ಬೇಕಂತ, ಸುಖಿ ಆಗ್ಬೇಕಂತ. ಇದು ಯಾವತ್ತೂ ಶುದ್ಧ ಆಗುವಂಥದ್ದಲ್ಲ, ಪ್ರತಿ ಕ್ಷಣ ಬದಲಾವಣೆ ಆಗುವಂಥದ್ದು. ಮತ್ತು ಇದು ಹೆಂಗೆ ಸ್ಥಿರ ಆಗಿ ಬೆಳೆಯಕ್ಕೆ ಸಾಧ್ಯ ಐತಿ? ಹುಟ್ಟೆ ತಂದ್ಮೇಲೆ ಸಾವು ಐತಿ, ಮ್ಯಾಗ ಎತ್ತಕ್ಕೆ ಬೆಳೆದಂದ್ಮೇಲೆ ಒಂದಿನ ಬೀಳ್ತದೆ ಕೆಳಗೆ. ಇಂಥ ದೇಹವನ್ನು ನೀನು ನಂಬಿ ಕುಂತಿಯಲ್ಲ, ನಿನಗೆ ಅಜ್ಞಾನ ಏನಲ್ಲ ಮತ್ತೇನು ಅನ್ಬೇಕಪ್ಪ? ಅಜ್ಞಾನ ಏನಲ್ಲ ಮತ್ತೇನು ಅನ್ಬೇಕು? ಸುಜ್ಞಾನ ಏನಕ್ಕಾಗತ್ತೆ? ಅದಕ್ಕೆ ಜಗತ್ತಿನೊಳಗೆ ಕೋಟಿಗೊಬ್ಬರಷ್ಟ ಜ್ಞಾನಿಗಳು, ಎಲ್ಲರೂ ಕೋಟಿಗೆ ಕಡಿಮೆ ಅನಿಸ್ಬೇಕು. ಎಲ್ಲರೂ ಜಗತ್ತಿನೊಳಗೆ ಎಲ್ಲರೂ ದೇಹಭಾವದಾಗ ಬದುಕ್ತಾರೆ. ದೇಹ ನಾನೆಂಬ ಭಾವದೊಳಗೆ ಬದುಕಿ ಅದ ನಾನಂತ ತಿಳ್ಕೊಂಡು
ಜೀವನ ಪರ್ಯಂತ ಸುಖಕ್ಕಾಗಿ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ದೇಹ ಸುಖ ಕೊಟ್ಟಿದ್ದಾದ್ರೆ ಎಲ್ಲರೂ ಸುಖಿಗಳಾಗಿ ಬಿಡಬೇಕಾಗಿತ್ತು. ದೇಹ ಸುಖ ಕೊಡುವಂಥದ್ದು ಅಲ್ಲಿಲ್ಲ. ಕಾಮಯ ಶರೀರ, ಅಂಥ ಶರೀರವನ್ನು ನೀನು ನಂಬಿಕೊಂಡು ಅಂಥ ದೇಹವನ್ನು ನಂಬಿಕೊಂಡು ಕುಂತಿಯಲ್ಲ, ನಿನಗೆ ಅಜ್ಞಾನವಲ್ಲ ಮತ್ತೇನು ಬೇಕಪ್ಪ. ನೀನು ಸುಜ್ಞಾನಿನ ಆಗಬೇಕಾಗಿತ್ತಂದ್ರೆ ಸುಜ್ಞಾನಿನ ಆಗಬೇಕಾಗಿತ್ತು. ಮೊದಲು ಇದನ್ನ ಭಾವವನ್ನು ತೆಗೆದ. ಈ ಭಾವವನ್ನು ಎಲ್ಲಿ ಹಿಡ್ಕೊಂಡು ಕುಂತಿ? ಅಂತಃಕರಣದೊಳಗೆ ಹಿಡ್ಕೊಂಡು ಕುಂತಿ. ಅದು ಜಡ ಇಲ್ಲ, ಸೂಕ್ಷ್ಮ ಐತಿ. ಆ ಸೂಕ್ಷ್ಮವಾದಂಥ ಅಂತಃಕರಣದಲ್ಲಿ ನೀನೇನು ದೇಹ ನಾನನ್ನ ಭಾವನೆ ಹಿಡ್ಕೊಂಡು ಕುಂತಿಯಲ್ಲ, ಅದಿಷ್ಟೊಂದು ಗಾಢವಾಗೈತಲ್ಲ, ಅದನ್ನ ಯಾರು ನೀನು ನೆನಪು ಮಾಡಿ ಕೊಡೋದು ಬೇಕಾಗಿಲ್ಲ. ನೀ ದೇಹ ದೀಪ ಅಂತೇಳಿ ಎದ್ದ ತಕ್ಷಣ ನೀನು ಯಾರು ಅಂದ ಕೂಡಲೇ ದೇಹದ ಭಾವನೆ ಬರ್ತದೆ. ಮತ್ತಂತಾನ ಆಮೇಲೆ ನಾನಂತಾನ, ಆಮೇಲೆ ನಂದಂತಾನ. ಈ ಶರೀರಕ್ಕೆ ಅನ್ನೋದು ಇದ ನೀನಾಗಿದ್ರೆ ಇದಕ್ಕೆ ನಂದು ಅನುವಾದಾಗಿತ್ತು. ನನ್ನ ಕೈ, ನನ್ನ ಕಾಲು, ನನ್ನ ಕಣ್ಣು, ನನ್ನ ಹೆಸರು. ನಿಂದು ಅನ್ನೋದು ಯಾವುದೂ ನೀನಲ್ಲ. ನನ್ನ ಹೊಲ, ನನ್ನ ಮನೆ ಅಂತೀಯಲ್ಲ. ಹೊಲ ನೀನನ, ಮನೆ ನೀನನ. ಅವು ಹೆಂಗೆ ನಿನ್ನೆ ಬಿಟ್ಟು ಬೇರೆ ಅದಾವಲ್ಲ, ಅದು ನೀನು ಆಗಕ್ಕೆ ಸಾಧ್ಯ ಇಲ್ಲಲ್ಲ. ಹಂಗೆ ಈ ಶರೀರನೂ ನೀನು ಆಗಕ್ಕೆ ಸಾಧ್ಯ ಇಲ್ಲ. ಇದು ಶರೀರಕ್ಕೆ ಎಲ್ಲದಕ್ಕೂ ಒಂದೊಂದು ಹೆಸರು ಅದಾವ. ಕೈ, ಕಾಲು, ಕಣ್ಣು, ಮೂಗು, ಎಷ್ಟೆಷ್ಟು ಭಾಗ ಮಾಡ್ಕೊಂತ ಹೋದ್ರು ಎಲ್ಲದಕ್ಕೂ ಒಂದೊಂದು ಹೆಸರು ಅದಾವ. ಇದ್ರೊಳಗೆ ನೀನು ಯಾರು? ಇಲ್ಲ, ಇದೆಲ್ಲ ಸೇರಿ ನಾನು. ಈ ಶರೀರನ ನೀನಾಗಿದ್ರೆ ಈ ಶರೀರಕ್ಕೆ ಸಾಮರ್ಥ್ಯ ಇತ್ತು ಹೆಂಗೆ ನೋಡ್ಕೋ. ಇದ್ರ ಹಿಂದೂ ಭಾವನನ್ನ ನಿಮ್ಗೆ ಕುತ್ಕೊಂಡು ನಡೆಸಾಕತ್ತಾನ. ಕಣ್ಣಿದ್ರು ಕಾಣೋದಿಲ್ಲ, ಕಿವಿ ಇದ್ರು ಕೇಳೋದಿಲ್ಲ. ಅವಿಲ್ಲ ಅಂದ್ರೆ ಕಣ್ಣಿದ್ರು ಕಾಣೋದಿಲ್ಲ. ಅವಿದ್ದಾಗ ಕಾಣಿಸ್ತತಿ. ಅಂದ್ರೆ ಇದ್ರ ಅರ್ಥ ಏನಪ್ಪಾ ಅಂದ್ರೆ ಈ ಶರೀರ ನೀನಲ್ಲ, ಈ ಕಣ್ಣು ನೀನಲ್ಲ. ಕಣ್ಣಿನ ಮೂಲಕ ನೋಡ್ತಿ, ಕಿವಿ ಮೂಲಕ ಕೇಳತಿ, ಮೂಗಿನ ಮೂಲಕ ವಾಸನೆ ತಗೊಂಡು. ಅಂದ್ರೆ ಈ ಶರೀರ ಜಡ ಐತಿ. ಆ ಜಡತ್ವಕ್ಕೆ ಈ ಚೇತನ ಆಧಾರ ಆದಾಗ ಮಾತ್ರ ಇದು ಸಕ್ರಿಯ ಆಗ್ತದೆ. ಇಲ್ಲಿ ಅಂದ್ರೆ ನಿಷ್ಕ್ರಿಯ ಆಗಿಬಿಡ್ತದೆ. ಕಣ್ಣು ಇರ್ತೈತಿ, ತೆಗೆದಿರ್ತಾನ, ಮುಂದೆ ಯಾರು ಹಾಕಿದ್ರು ಗೊತ್ತಾಗೋದಿಲ್ಲ. ಇಲ್ಲಿ ಬಿಡ್ರಿ, ನನ್ನ ಲಕ್ಷ್ಯ ಇರಲಿಲ್ಲ ಅಂದ್ರೆ ಅದರ ಅರ್ಥ ಆ ಚೇತನ ಆಧಾರವಾಗಿರ್ತಕ್ಕಂಥ ಸದ್ವಸ್ತು ಅದಕ್ಕೆ ಆಧಾರವಾಗಿದ್ದಾಗ ಅದಕ್ಕೆ ತೆಳಗಿದ್ದು ಮನೋಬುದ್ಧಿಯಾದಿಗಳಲ್ಲಿ ವ್ಯವಹಾರ ನಡೆಸಿದರೆ ಮಾತ್ರ ಇವು ಕೆಲಸ ಮಾಡ್ತಾವೆ. ಅದಕ್ಕೆ ಅತ್ಯಂತ ಸೂಕ್ಷ್ಮವಾದಂಥದ್ದು ಜಡ ಪಂಚಭೂತಗಳಾದಂಥ ಶರೀರ ಜಡ ಐತಿ, ಚೇತನ ಸೂಕ್ಷ್ಮ ಐತಿ. ಮನುಷ್ಯ ಅಜ್ಞಾನದಿಂದ ಏನಾಗ್ಯಾನ? ಜಡ ಸ್ವರೂಪಿ ಆಗ್ಯಾನ. ಶರೀರ ತಾನ ಯಾವತ್ತ ಯಥಾರ್ಥ ಜ್ಞಾನದಿಂದ ಶರೀರ ಭಾವವನ್ನು ಕಳ್ಕೊಂಡು ಮನೋಬುದ್ಧಿಯಾದಿ ಭಾವಗಳನ್ನು ಕಳ್ಕೊಂಡು ಅದರ ಆಚೆ ನಿಂತುಕೊಂಡು ನೋಡಕ್ಕೆ ಶುರು ಮಾಡ್ತಾನ, ಅವಾಗ ಇದೆಲ್ಲ ತಿಳಿಯಕ್ಕೆ ಶುರು ಆಗ್ತದೆ. ನಾವು ನಿಂತುಕೊಂಡು ನೋಡುವಂಥ ಸ್ಥಾನವನ್ನು ಬದಲಿ ಮಾಡಬೇಕಾಗತ್ತೆ. ನಾವು ಎಲ್ಲಿ ನಿಂತ್ಕೊಂಡು ನೋಡ್ತೇವೆ? ದೇಹ ಭಾವದಾಗ ನಿಂತ್ಕೊಂಡು ಜಗತ್ತು ನೋಡ್ತೇವೆ. ಜಗತ್ತು ಸತ್ಯ ಅನ್ನಿಸ್ತೈತಿ, ದೇವರು ಹೊರಗದ ಅನ್ನಿಸ್ತೈತಿ, ಅಲ್ಲದಾನ ಇಲ್ಲದಾನ ಅನ್ನಿಸ್ತೈತಿ. ಅವನ ಜಡರೂಪದಾಗ ಹುಡುಕ್ತೇವೆ. ಮತ್ತು ಅವಕ್ಕೆ ಆಕಾರ ರೂಪಗಳನ್ನು ಕೊಟ್ಟೆವು. ಅವ ಹಂಗದಾನ, ಹಿಂಗದಾನ, ಎಲ್ಲ ಮನುಷ್ಯನ ಕಲ್ಪನೆಗಳು. ಈ ಕಲ್ಪನಾದಾಗ ಹುಟ್ಟಿದಂಥ ಎಲ್ಲಾ ದೇವರುಗಳು ನಮಗೆ ಜಡರೂಪದಾಗ ಕಾಣಕತ್ತಾವು. ಆದ್ರೆ ಜಡ ಶರೀರ ಜಡರೂಪಿಯಾಗಿ ಜಡ ವಸ್ತುಗಳಲ್ಲೇ ದೇವರು ಹುಡುಕಾಕತ್ತಾನ. ಜಡ ಜಗತ್ತಿನೊಳಗ ದೇವರು ಹುಡುಕಾಕತ್ತಾನ. ಈ ಜಡ ಜಾಗ್ರ ಅವಸ್ಥೆ ಒಂದು ಅವಸ್ಥೆ ಒಳಗೆ ತೋರಿದಂತಹದ್ದು. ಆದರೂ ಸದ್ಯಕ್ಕೆ ಮನುಷ್ಯ ಇದ ಶಾಶ್ವತ ಅಂತ ತಿಳ್ಕೊಂಡು ಕೂತಾನೆ. ಸೂಕ್ಷ್ಮವಾಗಿ ನೋಡಿದಾಗ ಈ ಅವಸ್ಥೆ ಮತ್ತೊಂದು ಅವಸ್ಥೆ ಒಳಗಿಲ್ಲ. ಕನಸಿನಾಗ ಇಲ್ಲಿದೆಲ್ಲ ಬಿಟ್ಟು ಹೋಗಿರ್ತಾನ, ನಿದ್ದೆ ಒಳಗೆ ಇಲ್ಲಿದೆಲ್ಲ ಬಿಟ್ಟು ಹೋಗಿರ್ತಾನ, ತಾನು ಮಾತ್ರ ಇರ್ತಾನ. ಅಂದ್ರೆ ಆ ಚೈತನ್ಯ ಅನ್ನೋದು ಹೆಂಗೈತಿ ಅಂತ ನಾವು. ಚೈತನ್ಯ ಅನ್ನೋದು ಯಾವಾಗಲೂ ಬದಲಾವಣೆ ಆಗಿಲ್ಲ. ಮೂರು ಅವಸ್ಥೆಗಳೊಳಗೂ ಐತಿ. ಕನಸಿನೊಳಗೆ ಈ ಜಗತ್ತಿಲ್ಲ, ಈ ಶರೀರ ಇಲ್ಲ, ಚೈತನ್ಯ ಐತಿ.
ನಿದ್ರಿ ಒಳಗೆ ಈ ಜಗತ್ತಿಲ್ಲ, ಈ ಶರೀರ ಇಲ್ಲ, ಚೈತನ್ಯ ಐತಿ. ಎಚ್ಚರಕ್ಕೆ ಬಂದಾಗಷ್ಟೇ ಈ ಜಗತ್ತು, ಈ ಶರೀರ. ಒಂದರೊಳಗೆ ಒಂದಿಲ್ಲಂತ ಈ ಅವಸ್ಥೆಗಳೊಳಗೆ ಈ ಜಗತ್ತನ್ನು ಸತ್ಯ ಅಂತ ಹೇಳ್ಕೊಂಡು ಕುಂತು, ಜಡ ಶರೀರನ ಇದು ಶಾಶ್ವತ ಅಂತ ಹೇಳ್ಕೊಂಡು ಕುಂತಿಯಲ್ಲ, ಅಜ್ಞಾನ ಏನಲ್ಲ, ಮತ್ತೆ ಅನ್ನಬೇಕು. ಜಗತ್ತಿನೊಳಗೆ ಯಾವ ಶರೀರ ಶಾಶ್ವತ ಹೋಗುತ್ತೆ? ಇಷ್ಟು ಮಂದಿ ಹುಟ್ಟಾರ, ಇಷ್ಟು ಮಂದಿ ಸತ್ತಾರ, ಎಷ್ಟು ಜೀವಿಗಳು ಹುಟ್ಟತಾವು, ಎಷ್ಟು ಜೀವಿಗಳು ಸಾಯ್ತಾವು. ಪ್ರಕೃತಿ ಇದು ಸಹಜ ಬದಲಾವಣೆ ಆಗುವಂಥದ್ದು. ಯಾವ್ದು ಹುಟ್ಟೈತೆ ಅದು ಸಾಯ್ತೈತೆ. ಅಂತ ಈ ಪ್ರಕೃತಿಯಲ್ಲಿದ್ದವ ಅಂತ ಬಂದಂತ ಈ ಶರೀರಕ್ಕೆ ನೀನು ಅನ್ಕೊಂಡು ಕುಂತೀಯ ಅಂತಲ್ಲ ಅಂದ್ರೆ ನಿನಗೆ ಅಜ್ಞಾನಿ ಅನ್ನೋದು ಮತ್ತೆ ಸುಜ್ಞಾನಿ ಅಂತ ಹೆಂಗೆ ಮಾಡ್ಕೊಡ್ತೈತಿ? ಅದಕ್ಕೆ ಸ್ವಲ್ಪ ವಿಚಾರ ಮಾಡು, ಸ್ವಲ್ಪ ಒಳಗೆ ಸರಿ, ಹಿಂದೆ ಸರಿ. ಹೊರಗೆ ಹುಡುಕಾಕತ್ತಿ ನೀನು ದೇವರನ್ನ, ಹೊರಗೆ ಹುಡುಕಾಕತ್ತಿ ನೀನು ಚೈತನ್ಯವನ್ನ. ಚೈತನ್ಯ ಹೊರಗಿಲ್ಲ ಅಂತಲ್ಲ, ಹೊರಗೈತಿ. ಅದಕ್ಕಿಂತ ಮೊದಲ ಇದು ಏನು ತಿಳ್ಕೊಂಡು ಕುಂತಿಲ್ಲ, ಇದನ್ನ ನಡೆಸಾಕತ್ತಿದ್ದು ಅದೈತಿ. ಅದಕ್ಕೆ ಇದನ್ನ ಅವಲೋಕನ ಮಾಡ್ಕೊ. ಹೊರಗಿಂದ ಆಮೇಲೆ ತಿಳಿತೈತಿ ನಿನಗೆ. ನಿನ್ನ ಒಳಗೆ ನೀನು ನೋಡ್ಕೊಂಡು ಬಿಟ್ಟೆ ಅಂದ್ರೆ ಈ ಶರೀರವನ್ನು ನಡೆಸ್ತಕ್ಕಂಥದ್ದು, ಈ ಜಗತ್ತನ್ನು ನಡೆಸ್ತಕ್ಕಂಥದ್ದು ಎರಡೂ ಒಂದಾಗೈತಿ, ಬೇರೆ ಬೇರೆ ಇಲ್ಲ. ಅದಕ್ಕೆ ಆ ಸದ್ವಸ್ತುವನ್ನು ತಿಳಿಬೇಕಾಯ್ತಂದ್ರೆ ಮೊದಲು ನಿನ್ನನ್ನು ನೀ ತಿಳಿ. ಅದಕ್ಕೆ ಇನ್ನೊಂದು ಪದ್ಯದಾಗ ಅವನು ಹೇಳ್ತಾರೆ, ನಿಜಗುಣ ಮತ್ತು ನಿನ್ನೆ ನಿಜವದನ್ನೇ ತಿಳಿಯುವ ಬೇರನ್ನದಲ್ಲಿ ಮನುಜ. ಅಂದ್ರೆ ನಿನ್ನ ನೀ ತಿಳಿದೆ ಅಂದ್ರೆ ಪರಮಾತ್ಮನ ತಿಳಿದಂಗೆ. ಪರಮಾತ್ಮನೇನು ಬಿಟ್ಟು ಬೇರೆ ದೂರ ಇಲ್ಲ ಇಲ್ಲ, ನೀನು ಹೊರತಾಗಿಲ್ಲ ಇಲ್ಲ. ತನ್ನ ಬಿಟ್ಟು ದೇವರಿಲ್ಲ, ಮನ ಬಿಟ್ಟು ಮಡಿಕಿಲ್ಲ, ಹಂಗಾಗಿ ಮಾತು ಹೇಳ್ತೇವೆ ನಾವು. ಅದಕ್ಕೆ ನಿನ್ನನ್ನು ನೀ ತಿಳಿ. ನಿನ್ನನ್ನು ನೀ ತಿಳಿದಾಗ ನೀನು ಸುಜ್ಞಾನಿ. ಯಾಕಂದ್ರೆ ನೀ ಚೈತನ್ಯ ರೂಪಣ ಇರಿ. ಅಜ್ಞಾನದಿಂದ ಈ ಜಡ ಶರೀರವನ್ನು ನಾನು ತಿಳ್ಕೊಂಡು ಕೂತೀವಿ. ಅದಕ್ಕೆ ಇದನ್ನು ತಿಳಿಯುವಂತ ಕ್ರಮ ಒಂದೈತಿ, ಇದನ್ನು ತಿಳಿಯುವಂತ ಒಂದು ಕ್ರಮ ಐತಿ. ಕ್ರಮವತ್ತಾಗಿ ಹೋದಾಗ ತಿಳಿತದೆ. ಆ ಕ್ರಮವನ್ನು ನಾವು ತಿಳಿಬೇಕಂದ್ರೆ ಸದಾ ಸಜ್ಜನರ ಸಂಘದಾಗ ಸಚ್ಚಿಂತನೆ ಒಳಗೆ ಉಳಿಬೇಕಾಗತ್ತೆ. ಆ ಕ್ರಮವನ್ನು ನಾವು ಚಾಚು ತಪ್ಪದ ಒಂದು ಅನುವಿನಿಂದ ತಿಳ್ಕೊಬೇಕಾಗತ್ತೆ. ಯಾಕಂದ್ರೆ ತಿಳಿಯುವಂತ ವಸ್ತು ಅದಲ್ಲ ಸದ್ವಸ್ತು. ಚೈತನ್ಯವನ್ನು ತಿಳಿಯಾಕ ಬರೋದಿಲ್ಲ, ಅನುಭವಿಸಬೇಕಷ್ಟ. ಈ ಶರೀರವನ್ನು ನಡೆಸುವಂತ ಚೇತನ ಒಂದು ಐತಿ, ಅದನ್ನು ಹೆಂಗೆ ತಿಳಿತಿ? ಮನಬುದ್ಧಿಯಾದಿಗಳಿಂದ ತಿಳಿಯಾಕ ಬರ್ತತೆ. ಮನಸ್ಸಿಗೆ ಮೀರಿದಂಥದ್ದು. ಯಾಕಂದ್ರೆ ಮನಸ್ಸನ್ನು ಅದು ತಿಳಿತೈತಿ. ಮನಸ್ಸು ಅದನ್ನು ತಿಳಿದಿಲ್ಲ, ಮನಸ್ಸನ್ನು ಅದು ತಿಳಿತೈತಿ. ಅಷ್ಟೊಂದು ಸೂಕ್ಷ್ಮ ಐತಿ. ಅದಕ್ಕೆ ಮನಸ್ಸಿನ ಮೂಲಕ ತಿಳಿಯಾಕ ಆಗೋದಿಲ್ಲ. ಬುದ್ಧಿಯಿಂದ ಕೂಡಿ ಕಳೆದು ಗುಣಿಸಿ ಭಾಗಿಸಿ ಅದನ್ನೇನು ಎಲ್ಲೈತೆ ಅಂತ ಹೇಳಿದ್ರೆ ಗುರುತು ಮಾಡಕ್ ಬರ್ತೈತೆ. ಈ ಶರೀರದಾಗ ಎಲ್ಲೈತಪ್ಪ ಚೈತನ್ಯ? ಅದು ಹೆಂಗ್ ಬಂತಿ, ಹೆಂಗ್ ಹೋಯಿತು? ಯಾರು ಹಿಡದಾರನ ಅದು ಇದುವರೆಗೆ? ಯಾರು ಹಿಡದಾರನು? ವಿಜ್ಞಾನ ಇಷ್ಟು ಪ್ರಯತ್ನ ನಡೆಸೈತಲ್ಲ, ಜೀವಾತ್ಮ ಯಾವಾಗ ಬಂದು ಸೇರ್ಕೊಂಡ, ಯಾವಾಗ ಬಿಟ್ಟು ಹೋದ್ನ, ಹೆಂಗ್ ಬಂದ, ಹೆಂಗ್ ಹೋದ? ವಿಜ್ಞಾನ ಹಿಡ್ದತ್ತಾನೆ ಇದುವರೆಗೆ? ಸಾಧ್ಯ ಇಲ್ಲದ ಮಾತು. ಯಾಕಂದ್ರೆ ವಿಜ್ಞಾನ ಜಡದೊಳಗೆ ಅಷ್ಟೇ ಐತಿ, ಜಡ ಅಜ್ಞಾನದೊಳಗೆ ತೋರಿದಂಥದ್ದು ಐತಿ. ಅದಕ್ಕೆ ಅದು ಸಾಧ್ಯ ಇಲ್ಲ. ಇದು ಸುಜ್ಞಾನ, ಇದು ಅಜಡವಾದಂಥದ್ದು, ಇದು ಮನೋಬುದ್ಧಿಯಾದಿಗಳನ್ನು ಮೀರಿದಂಥದ್ದು. ಆ ಮನೋಬುದ್ಧಿಯಾದಿಗಳ ಮೀರಿದಂಥ ಆತ್ಮ ಅರಿವನ್ನ, ಆ ಚೇತನವನ್ನ ಅನುಭವಿಸಬೇಕಷ್ಟ. ಆ ಭಾವದಾಗ ಉಳಿಬೇಕು, ದೇಹ ಭಾವವನ್ನು ಕಳ್ಕೋಬೇಕು. ದೇಹ ಭಾವವನ್ನು ಕಳ್ಕೊಂಡ್ಬಿಟ್ಟು ಸಾಕು, ಅದ ಭಾವ ಉಳಿತೈತೆ. ಅದಕ್ಕೆ ನೀನು ಸುಜ್ಞಾನಿ ಆಗಬೇಕಾಗಿತ್ತಂದ್ರೆ ಮುಂದಿನ ಈ ಜಡಭಾವವನ್ನು ಬಿಡು, ಆ ಸಚ್ಚಿದಾನಂದ ಭಾವದಲ್ಲಿ ಉಳಿ, ಅದ ಆಗಿಬಿಡು. ಆವಾಗ ಆನಂದನ ಆನಂದ. ಯಾಕೆ ಇದನ್ನು ಮಾಡಬೇಕಾಗೈತಿ? ಎಲ್ಲಿವರೆಗೆ ನೀ ಜಡ ಶರೀರ ಭಾವದೊಳಗೆ ನಿಂತ್ಕೊಂತಿ ಅಲ್ಲಿವರೆಗೆ ದುಃಖ ತಪ್ಪಿಲ್ಲ. ಎಂದು ನೀನು ಆ ಆತ್ಮನ ನಾನು ಚೈತನ್ಯ ಸ್ವರೂಪನ ಅಂತ ಭಾವದೊಳಗೆ ಬದುಕಾಕ ಶುರು ಮಾಡ್ತಿ, ಆದ್ರಿಂದ ಸುಖಿನ ಸುಖಿ, ದುಃಖ ಅನ್ನೋದು ನಿನಗಿಲ್ಲ. ಒಮ್ಮೆ ಅನುಭವಿಸಿ ನೋಡ್ಕೋದು. ಆ ಭಾವದೊಳಗೆ ನೆಲೆಲಿಂತ ಗಟ್ಟಿಯಾಗಿ ಉಳಿಬೇಕಾಗಿತ್ತಂದ್ರೆ ಸದಾ ಅದ ಚಿಂತನೆ ಒಳಗೆ ಮುಳಿಬೇಕು. ಅಜ್ಞಾನವನ್ನು ತೆಗೆದು ಹಾಕಬೇಕು, ಜಡಭಾವವನ್ನು ತೆಗೆದು ಹಾಕಬೇಕು, ನಿತ್ಯ ಚೇತನ ನಾನು ಭಾವದಲ್ಲಿ ಉಳಿಬೇಕು. ಆದರೆ ಇದು ಸುಮ್ಮನೆ ಆಗುವಂಥದ್ದಲ್ಲ, ಅದಕ್ಕೆ ವಿಧಿವಿಧಾನಗಳದಾವು. ಸುಮ್ಮನಾಗದೆ ವಿಧಿಗಳೊಂದದೇ ಮುಕ್ತಿ ಅಂತ ಮತ್ತೆ ಕಡೆ ನಿಜಗಳು ಹೇಳ್ತಾರೆ.
ಆ ವಿಧಿವಿಧಾನಗಳನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಹೋದಾಗ ಅದಕ್ಕೆ ಧರ್ಮ ಅಂತಾರೆ. ಹಂಗೆ ಬದುಕಿದಾಗ ಈ ಸತ್ಯದ ಅನುಭವ ಆಗ್ತದೆ. ಆವಾಗ ಪರಮಾತ್ಮನ ಹುಡುಕುವಂಥ ಅವಶ್ಯಕತೆ ಉಳಿದಿಲ್ಲ. ಯಾಕಂದ್ರೆ ಪರಮಾತ್ಮ ನಿನ್ನೊಳಗದಾನ, ನಿನ್ನ ಬಿಟ್ಟು ಬೇರೆ ಉಳಿದಿಲ್ಲ. ಆ ಪರಬ್ರಹ್ಮ ವಸ್ತುನ ನಾನದೇ ಅನ್ನೋ ಅನುಭವ ನಿನಗಾಗಬೇಕಾಯ್ತಂದ್ರೆ ನಿನ್ನ ನಿಜವನ್ನು ನೀನು ತಿಳಿ. ಅದಕ್ಕೆ ಇಲ್ಲಿ ಮುಂದಿನ ಜಡಭಾವವನ್ನು ಕಳ್ಕೋಬೇಕಾಯ್ತು. ಈಗೇನೈತಲ್ಲ ಭಾವ, ಇದನ್ನು ಕಳ್ಕೋಬೇಕಾಯ್ತು. ಇದನ್ನು ಕಳ್ಕೋಬೇಕಾದ್ರೆ ತಪಸ್ಸು ಮಾಡಬೇಕು. ಶ್ರವಣ ಮನನ ನಿಧ್ಯಾಸನ ಎಂಬ ತಪಸ್ಸನ್ನು ಸದಾ ಸಚ್ಚಿಂತನೆ ಮೂಲಕ ಮಾಡ್ಕೊತ ಹೋದಾಗ ಅಂತಃಕರಣದಲ್ಲಿ ಜ್ಞಾನ ಉದಯ ಆಗಿ ಶಾಂತಚಿತ್ತನಾಗಿ ಆ ಅನುಭವವನ್ನು ಮಾತನಾಡ ಸಾಧ್ಯ ಐತಿ ಅಂತ ತಿಳ್ಕೊಂಡು ಹೇಳಿ ನಾನು ಒಂದೆರಡು ಮಾತನಾಡಿದೆ. ಶಿವರಾತ್ರಿಯ ಅಂಗವಾಗಿ ನಡೀತಕ್ಕಂಥ ಈ ತತ್ವಚಿಂತನೆ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾದಂಥ ಬಸವರಾಜ್ ಪಂಡಿತರಲ್ಲಿ ಹಾಗೂ ಇವತ್ತಿನ ಮುಖ್ಯ ಅತಿಥಿಗಳಾಗಿ ನಮ್ಮ ಅನುಭವವನ್ನು ಹಂಚಿಕೊಂಡಂಥ ನಿಂಗಪ್ಪನಲ್ಲಿಯೂ ಹಾಗೂ ಸಂಕಾದವರಲ್ಲಿಯೂ ಹಾಗೂ ತಮ್ಮೆಲ್ಲರಲ್ಲಿಯೂ ನಾನು ವಂದನೆಗಳನ್ನು ಸಲ್ಲಿಸುತ್ತಾ ಸುಖ ಸ್ವರೂಪರೇ. ಇವತ್ತಿನ ವಿಷಯ ಅಜ್ಞಾನಿಯಲ್ಲವೇ ಜೀವನೇ ನೀನು ಸುಜ್ಞಾನಿ ಎಂದು ನುಡಿವರೆ. ಚೈತನ್ಯ ರೂಪ ನೀನಾಗಿದ್ದು ಜಡ ಪಂಚ ಮಹಾಭೂತಗಳ ದೇಹನ ನೀನೇನೆಂಬೆ ಅಂತ ವಿಚಾರ ಮಾಡಿ ನೋಡಿದರೆ ಈ ಜಡ ಶರೀರ ಹೆಂಗೈತಿ ಅಂದ್ರೆ ಜನಿ ಆಸ್ತಿ ಪರಿಣತಿ ನಾಶ ಅಂತಕ್ಕಂಥ 6 ನಮೂನೆ ವಿಕಾರದಿಂದ ಕೂಡಿದೆ. 6 ನಮೂನೆ ವಿಕಾರದಿಂದ ಕೂಡಿದಂಥ ಈ ಜಡ ಶರೀರ ಪಂಚ ಮಹಾಭೂತಗಳಿಂದ ವಿಕರಿಸಿ ತಯಾರಾದಂಥದ್ದು. ಅದನ್ನು ನಾನು ನಂದು ಅಂತ ಹೇಳ್ಕೊಂಡು ಕುಂತೀವಿ. ಅದಕ್ಕೆ ನೀನು ಸುಜ್ಞಾನಿ ಅಂತ ಹೆಂಗೆ ಕರೀಲಿಕ್ಕೆ ಸಾಧ್ಯ ಐತಿ? ಯಾಕೆ ಜಡ ಅನ್ನೋದು ಅಳದು ಹೋಗ್ತೈತಿ. ನೀನು ಅಳದು ಹೋಗೋವಲ್ಲ, ನಾಶ ಹೊಂದೋವಲ್ಲ. ನೀ ಅವಿಕಾರಿ ಇದಿ, ನಿತ್ಯದಿ, ಪರಿಪೂರ್ಣದಿ ಅಂತ ನೀ ತಿಳ್ಕೊಳ್ಳಾರ್ದ ನೀ ಈ ಶರೀರನ ನಾನು ಅಂತ ಅನ್ಕೊಂತ ಹೋದ್ರೆ ನಿನ್ನ ಸುಜ್ಞಾನಿ ಅಂತ ಕರೀದಿ. ಯಾಕೆ? ನೀನೇನದಿ ವಿಚಾರ ಮಾಡಿ ನೋಡಿದ್ರೆ ಚೈತನ್ಯ ರೂಪ ನೀನದಿ. ಚೈತನ್ಯ ರೂಪ ನೀನಾಗಿದ್ದು ಜಡ ಪಂಚ ಮಹಾಭೂತಗಳನ್ನ ತಯಾರಾದಂಥ ಈ ಶರೀರ ನಾನು ನಂದು ಅಂತ ಹೇಳಾಕತ್ತಿ. ಅದಕ್ಕೆ ನಿನಗೆ ಅಜ್ಞಾನಿ ಅಂತ ಕರಿಬೇಕಾಗೈತಿ. ಎಲ್ಲಿವರೆಗೂ ಶರೀರ ನಂದು ಅಂತ ಹೇಳ್ಕೊಂತ ಕುಂತಿರ್ತೇವೋ ಅಲ್ಲಿವರೆಗೆ ಅಜ್ಞಾನಿನ. ನಿನ್ನ ಸುಜ್ಞಾನಿ ಅಂತ ಕರಿಲಾರ. ಜಡಭಾವ ಈ ಶರೀರ, ಈ ಎಚ್ಚರಿಕೆ ಅವಸ್ಥೆ, ಈ ತೋರಾನು ತೋರಿಕೆಯ ಮೇಲಿನ ಮೋಹ ನಿನಗೆ ದುಃಖಕ್ಕೆ ಕಾರಣಕ್ಕೈತಿ. ಇದ ನಿನಗೆ ಅಜ್ಞಾನ ಅಂತ ಹೇಳಿದ್ರು. ಇದನ್ನು ಕಳ್ಕೊಂಡಾಕ ಜ್ಞಾನವನ್ನು ಮಾಡ್ಕೋಬೇಕು. ನಾ ಚೈತನ್ಯ ಸ್ವರೂಪನ ಅಂತ ತಿಳ್ಕೊಳ್ಳಕ್ಕೆ ಬಂದಂತ ದೇಹ ಇದು. ಇದನ್ನು ಎದಕ್ಕೆ ಕಳ್ಯಾಕತ್ತೇವಪ್ಪ ಅಂತಂದ್ರೆ ಜಡ ವಿಷಯಾದಿಗಳಿಂದ ಸುಖ ಹೊಂದಬೇಕು ಅಂತ ತಿಳ್ಕೊಂಡು ಜಡ ಇಂದ್ರಿಯಗಳನ್ನ ಬಳಕೆ ಮಾಡಿಕೊಂಡು ಸುಖದಿಂದ ಇರ್ತೇನೆ ಅಂತ ಹೋರಾಟ ಮಾಡಾಕತ್ತೇವು. ಅದಕ್ಕೆ ಅಜ್ಞಾನಿ ಅಂತ ಕರೀತಾರವ್ರು. ತಿಳಿದವರು ಅದ್ರೊಳಗೆ ಸುಖ ಇಲ್ಲ ಅಂತ ಹೇಳ್ತಾರ. ವಿಚಾರವಂತರು ಅನುಭವಗಳು ವಿಷಯಾದಿಗಳಲ್ಲಿ ಸುಖ ಇಲ್ಲಪ್ಪ, ಸುಖ ಇರೋದು ನಿನ್ನೊಳಗೆ ಐತಿ, ಅದನ್ನ ಅನುಭವದಿಂದ ನೋಡ್ಕೊ ಮನುಷ್ಯ. ನೀನೇನಂತ ತಿಳ್ಕೊಂಡು ಕುಂತಿ, ಇದರಿಂದನ ಸುಖ ಹೊಂದ್ಬೇಕ್ರಿ ಅಂತ. ಅದಕ್ಕೆ ನಿನಗೆ ಅಜ್ಞಾನಿ ಅಂತ ಕರಿಬೇಕು. ನೀನು ಹೆಂಗದಿ?
ಭೂತ ನಿರ್ಮಲ ನಿಜ ತತ್ವಮಯನಾಗಿ ನೀನು ಹೆಂಗದಿ ಅಂದ್ರ ನಿರ್ಮಲದಿ, ಮಲಿನ ರಹಿತದಿ, ನಿಜವಾದಂತ ಇರು ನೀನದಿ, ಆನಂದ ಸ್ವರೂಪನದಿ. ನೀನೇನ್ ಹಿಡ್ಕೊಂಡು ಕುಂತಿ? ಸೂತಕಾದಿ ವಿಧಿಗಳನ್ನು ಹಿಡ್ಕೊಂಡು ಕುಂತಿ. ಆಗಲ್ಲೇ ಅವರು ಕಥಾರೂಪದಿಂದ ಹೇಳಿದ್ರಲ್ಲ ಸುಂಕರವರು, ಸೂತಕಗಳನ್ನ ಹಿಡ್ಕೊಂಡು ಕುಂತಿ ನೀನು. ಸೂತಕ ನನಗೈತಿ, ಹಂಗೈತಿ ಹಿಂಗೈತಿ ಅಂತ ಹಿಡ್ಕೊಂಡು ಕುಂತಿ. ಸೂತಕದೊಳಗೆ ಈ ಶರೀರ ಐತಿ, ನೀನು ಸೂತಕ, ನಿನಗಿಲ್ಲ ಸೂತಕ. ಸೂತಕ ಅಂದ್ರೆ ಹೊಲಸು. ಹೊಲಸ ನಾನು ಅಂತ ಹಿಡ್ಕೊಂಡು ಕುಂತಿದ್ದಕ್ಕೆ ಅಜ್ಞಾನಿ ಅಂತ ಕರಿಬೇಕಾಗೈತಿ. ಸೂತಕಾದಿ ವಿಧಿ ಬಿಡಿದು ಇರ್ಪೆ ಅಂತ ಹೇಳ್ತಾರೆ. ಈ ಸೂತಕವನ್ನು ಕಳ್ಕೋಬೇಕಂತ ಏನೇನೋ ಪ್ರಯತ್ನ ಮಾಡಾಕತ್ತೇವು. ಎಲ್ಲೆಲ್ಲೋ ಮಿಂದ್ ಎದ್ದು ಬಂದ್ರ ಹೊಲಸೋಕೈತಿ ಅಂತ ತಿಳ್ಕೊಂಡು ಕುಂತೇವ. ಅದು ಎಲ್ಲಿ ಹೋಗುದಿಲ್ಲ. ಇರೋದೆಲ್ಲ ಹೊಲಸು ಒಳ ತುಂಬ್ಕೊಂಡು ಕುಂತೇವು. ದೇಹವನ್ನ ಎಷ್ಟೇ ಮುನುಗಿಸಿದ್ರು ಕೂಡ ಇದು ಸ್ವಚ್ಛ ಆಗ್ಲಾರ. ಸ್ವಚ್ಛ ಆಕೈತೇನೋ ವಿಚಾರ ಮಾಡಿ ನೋಡಿದ್ರೆ, ಯಾಕೆ ಹೊಲಸಿನೊಳಗೆ ಉತ್ಪನ್ನ ಆಗೈತಿ. ಇದು ಸೂತಕದೊಳಗೆ ಐತಿ, ಸೂತಕದೊಳಗೆ ಇರ್ತೈತಿ, ಸೂತಕದೊಳಗೆ ಹೋಗ್ತೈತಿ. ಆದ್ರೆ ನೀನ್ ಹೆಂಗದಿ? ನಿರ್ಮಲ ನಿಜ ತತ್ವಮಯನಾಗಿ ನೀನದಿ. ಅದಕ್ಕೆ ನೀನು ಇದನ್ನು ಸೂತಕಾದಿ ವಿಧಿಗಳನ್ನು ಹಿಡ್ಕೊಂಡು ಕುಂತಿಯಲ್ಲ, ಅದಕ್ಕೆ ನಿನಗೆ ಅಜ್ಞಾನಿ ಅಲ್ಲವೇ ಅಂತ ಕರೆದಿದ್ದು. ವಿಚಾರ ಮಾಡಿ ನೋಡಿದ್ರೆ ನೀನು ಇವಕ್ಕೆಲ್ಲಕ್ಕೂ ಸಾಕ್ಷಿ ಇದೆ. ಯಾವಕ್ಕೆ? ಎಚ್ಚರ, ಕನಸು, ನಿದ್ರೆ, 3 ಅವಸ್ಥೆಗಳಿಗೂ ಸಾಕ್ಷಿಯಾಗಿರತಕ್ಕಂತ ನೀನು ಏನ್ ಹಿಡ್ಕೊಂಡು ಕುಂತಿ? ಎಚ್ಚರಿಕೆ ಅವಸ್ಥೆ ಒಳಗೆ ನಾನು ಅದೇನೆ ಅಷ್ಟೇ, ನಿದ್ದೆ ಒಳಗೆ ನಾನೆಲ್ಲಿದ್ರಿ ಅಂತ ಹೇಳ್ಕೊಂತ ಕುಂತಿ. 3 ಅವಸ್ಥೆಗಳನ್ನ ಅರಿತಾ ಬೇರೆ ಸಾಕ್ಷಿ ನೀನಿದ್ದು ಮತ್ತೇನು ತಿಳ್ಕೊಂಡಿ? ನಾನೆಲ್ಲಿರೇನ್ರಿ? ಈ ಸಾಕ್ಷಿನ ನೀನದೀಪ. ಸಾಕ್ಷಿ ಇವನ್ನೆಲ್ಲ 3 ಅವಸ್ಥೆಗಳನ್ನ ಅರಿತಾ ಇವು ಒಂದರೊಳಗೆ ಒಂದಿಲ್ಲ. ಆದ್ರೆ ನೀನ ಇವನ್ನೆಲ್ಲ ಅರಿತಾ ಬೇರೆ ಸಾಕ್ಷಿನ ನೀನದಿ. ಎಚ್ಚರವನ್ನು ಅರಿತಿ, ಕನಸನ್ನು ಅರಿತಿ, ನಿದ್ರೆಯನ್ನು ಅರಿತೆ, ಅರಿವು ನೀನದಿ. ಅದಕ್ಕೆ ಅರಿವು ನೀನೆಂದು ತಿಳ್ಕೊ ಅಂತ ಸದ್ಗುರುಗಳು ಹೇಳ್ತಾರ. ಅದನ್ನ ತಿಳ್ಕೊಬೇಕಲ್ಲ ನಾವು. ಅದನ್ನ ತಿಳ್ಕೊಬೇಕಂದ್ರ ನಮ್ಮ ಅಂತಃಕರಣ ಪರಿಪಕ್ವ ಆದಾಗ ಮಾತ್ರ. ಷಡ್ ವೈರಿಗಳದಾವಲ್ಲ, ಕಾಮ, ಕ್ರೋಧ, ಮೋಹ, ಮದ, ಮತ್ಸರ, ಲೋಭಗಳಂತಕ್ಕಂಥದ್ದು ಷಡ್ ವೈರಿಗಳನ್ನ ಒಳಗಿಟ್ಕೊಂಡು ಕುಂತೆವು. ಅವು ನನ್ನನ್ನು ನಾ ತಿಳ್ಕೊಳ್ಳಿಕ್ಕೆ ಅಡ್ಡಿಯನ್ನು ಉಂಟು ಮಾಡ್ಯವು. ಇದಕ್ಕಾಗಿ ತನು ಅನೇಕ ನಿತ್ಯ ಭವಮಂಗಳಲ್ಲಿ ಅಂತ ಹೇಳ್ತಾರ. ಅನೇಕ ಜನ್ಮಗಳನ್ನು ಎದಕ್ಕಾಗಿ ಕಳೆದು ಬಂದಿನ? ಈ ವೈರಿಗಳಿಗಾಗಿ. ಈ ಮನುಷ್ಯ ಜನ್ಮವನ್ನು ಎದಕ್ಕಳಿ? ಈ ದೇಹವದನ್ನು ತತ್ವಾಂತ ಗುರು ಶಂಭುಲಿಂಗವಾಗಿರಲಲ್ಲೇ ಮನುಷ್ಯ. ಆ ಗುರು ಶಂಭುಲಿಂಗನನ್ನ ಹೊಲಸು ಉಣ್ಣಾಕ ಈ ದೇಹವನ್ನ ಮೀಸಲಿಡುವ ಅಂತ ಹೇಳ್ತಾರೆ. ಗುರು ಶಂಭುಲಿಂಗ ಅಂದ್ರೆ ಮತ್ತೆಲ್ಲೋ ಹೊರಗದಾನ ಅಂತ ತಿಳ್ಕೊಬೇಡ ನೀನು. ಹೌದಲ್, ಚಿತ್ತ ಒಂದೇ ಅದು ಅಂತ ಉತ್ತಮ ಶ್ರುತಿಗಳು ಹೇಳ್ತಾವು. ಉತ್ತಮವಾದಂತ ಶ್ರುತಿಗಳು ಹೇಳ್ತಾವ. ಚಿತ್ತ ಒಂದೇ ಐತದು. ಬೇರೆ ಬೇರೆ ಚಿತ್ತಗಳಾಗಿಲ್ಲ, ಅನೇಕ ಚಿತ್ತಗಳಿಲ್ಲ. ಎಲ್ಲಾ ಜೀವರಾಶಿಗಳಲ್ಲಿ ಇರ್ತಕ್ಕಂಥ ಚೈತನ್ಯ ಒಂದೈತಿ. ಅದು ಬೇರೆ ಬೇರೆ ಆಗಿಲ್ಲ. ಗಡಿಗೆಗಳು ನಾಮರೂಪಗಳಿಂದ ಭಿನ್ನ ಭಿನ್ನವಾಗಿ ತೋರಿದ್ರು ಕೂಡ ಅದಕ್ಕೆ ಆಶ್ರಯವಾಗಿ ಮಣ್ಣ ಒಂದಾಯಿತು. ಹಾಗೆ ಒಂದ ಚೈತನ್ಯ ಒಂದ ಇದ್ರೂ ಕೂಡ ನೀನು ಏನ್ ಮಾಡಾಕತ್ತಿ? ಬರೀದೇ ನಾಮರೂಪಗಳನ್ನ ಮೋಹಿಸುವಂತ ಕುಂತಿ. ಅದಕ್ಕೆ ನಿನಗೆ ಅಜ್ಞಾನಿ ಅಂತ ಕರಿಬೇಕಾಗೈತಿ ಅಂತ ಹೇಳ್ತಾರೆ. ಎಲ್ಲದಕ್ಕೂ ಆಶ್ರಯವಾದಂತ ಇರು ನೀನದಿ, ಅರು ನೀನದಿ, ಆನಂದ ಸ್ವರೂಪನ ನೀನದಿ. ಇದನ್ನ ತಿಳ್ಕೊ ನೀನು. ಅದಕ್ಕೆ ನಂಬು ಜ್ಞಾನವನೇ. ಕರ್ಮ ಎಂಬ ಜಾಲದಲ್ಲಿ ಸಿಲುಕಿ ಹಂಬಲಿಸಿದ್ರು ಮುಕ್ತಿ ಎಂಬೈಸಿ ಮನುಜ ಅಂತ ಹೇಳಿ. ಯಾಕೆ ಸುಮ್ಮನೆ ಬಳಲ್ತೀನಿ ಈ ಇದರೊಳಗೆ?
ಅಜ್ಞಾನವನ್ನ ಹಿಡ್ಕೊಂಡು ಗಟ್ಟಿಯಾಗಿ ಇದನ್ನ ತಿಳ್ಕೊಂಡು ಏನ್ ಮಾಡಕತ್ತಿ ಅಂದ್ರೆ ಬಳಲಾಕತ್ತಿ ನೀನು. ಶರೀರ ನಾನು ನಂದು ಅಂತ ಹಿಡ್ಕೊಂಡು ಬಳಲಾಕತ್ತಿ. ಇದನ್ನು ತೆಗೆದಾಕ. ನೋಡು, ಇದನ್ನ ಜಡಭಾವವನ್ನು ಬಿಡು. ತನು ಇದು ಹೆಂಗೈತಿ ಅಂದ್ರೆ 6 ನಮೂನೆ ವಿಕಾರದಿಂದ ಕೂಡೈತಿ ಅಂತ ಅದಕ್ಕೆ ಹೇಳಿದ್ದು. ಯಾವ್ದು ತೋರ್ತತಿ, ಯಾವ್ದು ನಿನ್ನ ಇಂದ್ರಿಯಗಳಿಗೆ ಗೋಚರಕ್ಕವು ಅವೆಲ್ಲವೂ 6 ನಮೂನೆ ವಿಕಾರದಿಂದನ ಕೂಡ್ಯಾವ. ಯಾಕಂದ್ರೆ ಅವು ಉತ್ಪನ್ನ ಆಗಿದ್ದಕ್ಕೆ ನಾಶ ಅನ್ನೋದು ಐತಿ. ಆ ನಾಶತ್ವ ಗುಣವನ್ನು ಹೊಂದಿದಂತ ಈ ಶರೀರ ನಾನು ನಂದು ಅಂತ ತಿಳ್ಕೊಂಡು ಕುಂತೇವಂತನ ನಮಗೆ ಅಜ್ಞಾನಿ ಅಂತ ಕರೀತಾರ. ಸುಜ್ಞಾನಿಗಳು ಯಾರು ಅಂತಂದ್ರೆ ಚೈತನ್ಯ ರೂಪನ ನಾನು ಅದೇನಂತ ತಿಳ್ಕೊಂಡು ನಾವು ಸುಜ್ಞಾನಿ. ಅದನ್ನ ತಿಳ್ಕೊಬೇಕಂದ್ರೆ ನಮ್ಮ ಅಂತಃಕರಣ ಪರಿಪಕ್ವ ಇರ್ಬೇಕಲ್ಲ. ಹಂಗ ಅಂತಃಕರಣ ಪರಿಪಕ್ವ ಇಲ್ಲ, ಇದನ್ನ ತಿಳ್ಕೊಳಕ್ ಆಗುದಿಲ್ಲ. ಯಾಕೆ ಅವು ಅಡ್ಡಿ ಹಣ್ಣು ಉಂಟು ಮಾಡ್ತಾವ. ಇದನ್ನ ತಿಳ್ಕೊಳಕ ಕಾಮ ಕ್ರೋಧ, ಕಾಮದ ಪ್ರಬಲತೆ ಎಷ್ಟೈತಿ ಅಂತಂದ್ರ ಅದು ಎಲ್ಲದನ್ನು ಮುಸುಳಿ ಹಾಕೊಂಡ್ಬಿಟ್ಟೈತ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇವು 5 ನಮೂನಿ ವಿಷಯಗಳನ್ನ 5 ನಮೂನಿ ಇಂದ್ರಿಯಗಳ ಮುಖಾಂತರ ಬಳಕೆ ಮಾಡ್ಕೊಂಡು ಹಂಗ ಸುಖದಿಂದ ಇರಬೇಕು ಅಂತ ಹಂಗ ಹೋರಾಟ ಮಾಡೇ ಮಾಡ್ತೇವೆ. ಅವ್ರ ಸುಖ ಸಿಕ್ಕೈತೇನೋ ಅಂತಂದ್ರ ಇಲ್ಲ. ಅದಕ್ಕೆ ಅಜ್ಞಾನಿ ಅಂತ ಕರಿಬೇಕಾಗೈತಿ ಅಂತ ಹೇಳ್ತಾರೆ. ನೀ ಇಂದ್ರಿಯಗಳನ್ನ ಬಳಕೆ ಮಾಡಿಕೊಂಡು ಸುಖದಿಂದ ಇರ್ತೇನೆ ಅಂದ್ರೆ ಎಂದೂ ಸಾಧ್ಯ ಇಲ್ಲ. ಇಂದ್ರಿಯ ವ್ಯವಹಾರವನ್ನ ತೆಗೆದಾಕು. ಈ ವ್ಯಾಪಾರವನ್ನ ಬಂದ್ ಮಾಡಿ ನಿನ್ನೊಳಗೆ ನೀ ನೋಡ್ಕೊಂಡಾಗ ಅವಾಗ ನಿನಗೆ ಖಾತ್ರಿ ಆಗಿರ್ತ. ಅವಾಗ ನಿನಗೆ ಸುಜ್ಞಾನಿ ಅಂತ ಕರೀತಾರ. ಅಲ್ಲಿವರೆಗೂ ನೀನು ಸುಜ್ಞಾನಿ ಅಲ್ಲ. ತಾನೇ ತನ್ನೋಳು ತನ್ನ ನಿಜವ ನೋಡಲು ಪರಮಾನಂದಮಯ ಚಿದಕಂಡ ರೂಪನೇನು ನೀ ತಿಳ್ಕೊಂಡ್ಬಿಟ್ಟಿ. ದೇವರುಗಳು ಸಾಕಷ್ಟು ಅದಾವು ಅಂತ. ದೇವರು ಸಾಕಷ್ಟು ಇಲ್ಲದು, ಅದಕ್ಕೆ ಚಿತ್ ಒಂದೇ ಅದು ಅಂತ ಹೇಳಿದ್ದವ್ರು. ಸೂರ್ಯ ಒಬ್ಬನಾದನ, ಆದ್ರೆ ಮೊಡಕೆ ಕುಡಿಕೆಗಳಲ್ಲಿ ತುಂಬಿಟ್ಟಂತ ನೀರಿನಲ್ಲಿ ಅನೇಕ ನಮೂನೆ ಸೂರ್ಯರು ತೋರ್ತಾರ, ಅನೇಕ ಸೂರ್ಯರು ತೋರ್ತಾರ. ಆದ್ರೆ ಸೂರ್ಯ ಒಂದೈತಿ. ಪ್ರತಿಬಿಂಬಗಳು ಅನೇಕ ಆದ್ರೂ ಕೂಡ ಬಿಂಬ ಒಂದೈತಿ. ಬಿಂಬಗಳು ಬೇರೆ ಆಗಿಲ್ಲವು. ಬಿಂಬದ ಆಧಾರದ ಮೇಲಿದ್ದ ಪ್ರತಿಬಿಂಬಿಸೈತಿ. ಪ್ರತಿಬಿಂಬಗಳು ತೋರ್ತಾವು. ಆ ಪ್ರತಿಬಿಂಬ ತೋರಾಕ ಕಾರಣ ಆದಂತ ಏನು ಅಂತಃಕರಣ ಅದು ನಿರ್ಮಲ ಆದಾಗ ಬಿಂಬ ಪ್ರತಿಬಿಂಬದೊಳಗೆ ಐಕ್ಯ ಆಕೈತಿ. ಪ್ರತಿಬಿಂಬ ಬಿಂಬದೊಳಗೆ ಐಕ್ಯ ಆಕೈತಿ. ನೀರು ಹೋಯ್ತಂದ್ರೆ ಎಲ್ಲಿ ಹೋಯ್ತು? ಅಲ್ಲಿ ಇದ್ದಂತ ಸೂರ್ಯ ಎಲ್ಲಿ ಹೋದ ಅಂತಂದ್ರೆ ಸೂರ್ಯ ಎಲ್ಲಿ ಹೋಗಿಲ್ಲವ, ಅಲ್ಲೇ ಅದಾನ. ಆದ್ರೆ ಅಂತಃಕರಣ ವ್ಯವಹಾರ ಬಂದಾದಾಗ ಅದು ಒಂದಾಗಿ ಉಳಿತೀಯ. ನೀನು ಬರೋವಲ್ಲ ಹೋಗೋವಲ್ಲ, ಸಾಕ್ಷಿಯಾಗಿರ್ತಕ್ಕಂಥ ಅರಿವು ನೀನದಿ. ಗಡಿಗೆ ಒಳಗೆ ಬಯಲು ಬಂದಿಲ್ಲ, ಹೋಗಿನೂ ಇಲ್ಲ. ಬಯಲು ಬರೋದನ್ನು ಅಲ್ಲ, ಹೋಗೋದನ್ನು ಅಲ್ಲ. ಆಕಾರ ತೋರ್ತೈತಿ, ಅವಾಗ ಬಯಲು ಬಂತಂತ ಹೇಳ್ತೀವಿ. ಆಕಾರ ಅಡಗಿದಾಗ ಬಯಲು ಹೋತಂತ. ಬಯಲು ಇದ್ದಂಗೆ ಐತ. ಬಯಲಿಗೆ ಏನು ಬಾಧಕತ್ವ ಬಂದಿಲ್ಲ. ಅದ ಬಯಲು ಸ್ವರೂಪನ ನೀನದಿ ಅಂತ ತಿಳ್ಕೊ. ಅವಾಗ ನೀನು ಸುಜ್ಞಾನಿ ಅಂತ ಕರೀತಾರ. ಇಲ್ಲ ಅಂದ್ರೆ ನೀನು ಅಜ್ಞಾನಿನ. ಈ ಅಜ್ಞಾನದ ಅವಸ್ಥೆಯನ್ನ ಕಳ್ಕೋಬೇಕಂದ್ರೆ ನಾನು ಒಂದ್ ಸ್ವಲ್ಪ ಪ್ರಯತ್ನ ಮಾಡಬೇಕಾಗಿತ್ತು. ಇದು ಪ್ರಯತ್ನದಿಂದ ಮಾತ್ರ ಸಾಧ್ಯ ಐತಿ. ಇದನ್ನು ತಿಳ್ಕೊಳ್ಳಕ ಪ್ರಯತ್ನ ಮಾಡಲಿಲ್ಲ ಅಂದ್ರೆ ಅಜ್ಞಾನದ ಅವಸ್ಥೆನ. ಇತರ ಜನ್ಮಗಳು ಹೆಂಗೆ ಬೋದವಲ್ಲ ಹಂಗೆ ಇದು ಜನ್ಮ ಹೋಗ್ಬಿಡ್ತೈತಿ ಅಂತ. ಏನು 84 ಲಕ್ಷ ಜೀವರಾಶಿಗಳು ಹೆಂಗ್ ಓದವಲ್ಲ ಹಂಗೆ ಇದು ಜನ್ಮನೂ ಹೋಗ್ಬಿಡ್ತೈತಿ ಅಂತ. ಅದರಾಗ ಒಂದು ಇದು ಆಗಿಬಿಡ್ತೈತಿ. ಅದು ಇದು ಶ್ರೇಷ್ಠವಾದಂತ ಜನ್ಮ ಅಂತ ಮಹಾತ್ಮರ ಕರೆದ್ರು. ಯಾಕ ಅಂತಂದ್ರೆ ಆ ಚೈತನ್ಯ ಸ್ವರೂಪನ ನಾನೋದಿನ ಅಂತ ತಿಳ್ಕೊಂಡಾಕ ಬರ್ತೈತಿ ಇಲ್ಲೇ. ಅದಕ್ಕಿದು ಶ್ರೇಷ್ಠ ಐತಿ. ಅದಕ್ಕಾಗಿ ಇದನ್ನ ಮುಡುಪಿಡು. ಇಲ್ಲ ಅಂದ್ರೆ ಈ ನೀನ ವ್ಯರ್ಥ ಹೋಗ್ಬಿಡ್ತೈತಿ. ಅದಕ್ಕೆ ಸುಮ್ಮನೆ ಕಾಲವನ್ನು ಕಳೆದು ಸಾಯುವುದು ಉಚಿತವೇ. ನೆಮ್ಮಿ ನಿಜವನ್ನು ಮುಕ್ತಿ ಒಡೆಯದೆ ಮನುಜ. ವಿಚಾರ ಮಾಡಿ ನೋಡ್ಕೊ. ಸುಮ್ಮನೆ ಹೋಗಿಬಿಡ್ತೈತಿ. ಏನೋ 12 ಗಳಿಗೆ ಆಗೈತಿ. 12 ಗಳಿಗೆ ಒಳಗೆ 11 ಗಳಿಗೆ ಆಗೈತಿ. ಇನ್ನೊಂದು ಗಳಿಗೆ ಉಳಿದೈತಿ.
ಅದನ್ನ ಎದಕ್ಕಾಗಿ ನೀನು ಕಳ್ಯಾಕತ್ತಿ? ಇದ ವಿಷಯಕ್ಕಾಗಿನ. ಹೌದಲ್? ಎಷ್ಟು ಹಿಂದ ಜನ್ಮಗಳು ಹೋಗ್ಯಾವ, ಇದ ವಿಷಯಕ್ಕಾಗಿನ ಒಂದೊಂದು ಜನ್ಮಗಳು ಹೋಗ್ಯಾವ. ಇಲ್ಲಿ ನೀ 5 ವಿಷಯಗಳನ್ನ 5 ಇಂದ್ರಿಯಗಳ ಮುಖಾಂತರ ನೀ ಬಳಕೆ ಮಾಡಿಕೊಂಡ ಅದರೊಳಗ ಸುಖ ಕಾಣ್ತೇನೆ ಅಂದ್ರೆ ಸಾಧ್ಯನೇ ಇಲ್ಲ. ಹಿಂದ ಸಿಕ್ಕಿಲ್ಲ, ಈಗೇನು ಸಿಗ್ತೈತೆ? ಅದು ಒಂದೊಂದು ಇಂದ್ರಿಯಕ್ಕಾಗಿ ಒಂದೊಂದು ಜನ್ಮ ಕಳೆದಾಗ ಸಿಕ್ಕಿಲ್ಲ. ಈಗ ಈ 5 ಇಂದ್ರಿಯಗಳ ಮುಖಾಂತರ 5 ವಿಷಯ ವ್ಯಾಪಾರದೊಳಗೆ ತೊಡಗಿ ಸುಖವನ್ನು ಯಾವಾಗ ಕಾಣ್ತೀನಿ? ಅದಕ್ಕೆ ಅಜ್ಞಾನಿ ಅಂತ ಹೇಳಿದ್ರು. ಬಿಡ ಅವನು ಮತ್ತೆ ಯಾಕದವ್ರಿ ವಿಷಯಗಳವರು? ಮತ್ತು ಕಣ್ಣು, ಕಿವಿ, ನಾಲಿಗೆ, ಚರ್ಮ ಕೊಟ್ಟಿದ್ದ ಅದಕ್ರಿ ಇದಕ್ಕೆ ಬಳಕೆ ಮಾಡ್ಕೊಂಡಾಕ ಕೊಟ್ಟಿದ್ದು. ಅದ್ರಾಗ ಸುಖ ಕಾಣ್ಬೇಕಾಗೈತಿ ಅಂತಂದ್ರೆ ನೀನು ಮೂರ್ಖದಿ ಅಂತ ಹೇಳ್ತಾರ. ಅದಕ್ಕಾಗಿ ಕೊಟ್ಟಂತ ಅಲ್ಲಿವ ವಿಷಯ ವ್ಯಾಪಾರಕ್ಕಾಗಿ ಬಂದಂತ ಜನ್ಮ ಅಲ್ಲಿದ. ಅದ್ರ ಒಳಗಿನ ದೋಷಗಳನ್ನ ಅರತು ಅತ್ತಾಗ ಮತ್ತತ್ತ ಹೂಲಾರ್ದಂಗ ಇರ್ಬೇಕಾಗೈತಿ. ಅದಕ್ಕೆ ವಿವೇಕವಂತನಾಗು ಅಂತ ಹೇಳಿ ಜಾಗೃತ ಉತ್ತಿಷ್ಠಿತ ಅಂತ ಹೇಳಿ ಏಳು ಎದ್ದೇಳು ಎತ್ತರಾಗ ಅಂತ ಹೇಳ್ತಾರ ಅನುಭವಗಳು. ಆದ್ರೆ ನಾವು ಜಾಗ್ರತ ಬರವಲ್ದು. ನಾವು ಮತ್ತೆ ಯಾವ ಜಾಗ್ರ ಇದ ಸುಳ್ಳು ಜಾಗ್ರದೊಳಗೆ, ಇದ ಎಚ್ಚರಿಕೆ ಪ್ರಪಂಚದೊಳಗ ಸುಖವನ್ನು ಆರಿಸಿ ಸುಮ್ಮನೆ ವ್ಯರ್ಥ ಸಮಯವನ್ನು ಕಳೆಯಾಗತ್ತೇವಂತನ ನಮಗೆ ಅಜ್ಞಾನಿ ಅಂತ ಹೇಳ್ತಾರ. ಸುಜ್ಞಾನಿ ಆದವ ಈ ಜಡಭಾವವನ್ನು ಬಿಟ್ಟು ತನ್ನ ನಿಜ ಸ್ವರೂಪದ ನಿಜಾನಂದದೊಳಗೆ ಉಳ್ಕೊಂತಾನ. ಅವ ಚೈತನ್ಯ ಸ್ವರೂಪನೇ ನಾನು ಅದನ್ನ ತಿಳ್ಕೊಂಡಿರ್ತಾನ ಅಂತ ಅವನು ಸುಜ್ಞಾನಿ ಅಂತ ಕರೀತಾರೆ. ನಾವು ದೇಹ ಭಾವದೊಳಗಿರ್ತೇವಂತನ ನಮಗೆ ಅಜ್ಞಾನಿ. ದೇಹ ಭಾವವನ್ನು ಬಿಡಬೇಕಾಗಿದೆ. ತನುಭಾವ ಅಳಿಯೇ ದುಃಖದ ಕೇಡು ಅಂತ. ಎಲ್ಲಿವರೆಗೂ ದೇಹ ಭಾವ ಐತಿ ಅಲ್ಲಿವರೆಗೂ ನೀನು ದುಃಖನ ವಿಚಾರ ಮಾಡಿ ನೋಡ್ಕೊ. ನೀನ ನೋಡ್ಕೊ. ಅದನ್ನು ವಿಚಾರವಂತ ಜನ್ಮವನ್ನು ಪಡೆದು ಬಂದು ವಿಚಾರ ಮಾಡಿ ನೋಡ್ಕೊ.